ಇರಿ. ಹಾಯ್ ಮೀರಾ. ಹಾಯ್. ಇದೇ ನಾನು ಹೇಳಿದ ಮೆಡಿಸಿನ್. ಯಾಕೆ ಭಯ ಪಡ್ತಾ ಇದೀಯಾ? ಹೆದರ್ಬೇಡ, ನಿನ್ ಕನಸು ನನ್ಸಾಗುತ್ತೆ ಮೀರಾ. ಈ ಮೆಡಿಸಿನ್ನ ನಿನ್ ಗಂಡನ್ಗೆ ದಿನ ರಾತ್ರಿ ಅವ್ನು ಮಲ್ಕೊಂಡ್ಮೇಲೆ ಇಂಜೆಕ್ಷನ್ ಇಂದ ಕೊಡು. ಇದರಿಂದ ಏನು ಪ್ರಾಬ್ಲಮ್ ಆಗಲ್ವಾ ವಿನೀತ್? ಬರಲ್ಲ ಮೀರಾ, ಹೆದರ್ಬೇಡ. ಈ ಮೆಡಿಸಿನ್ ನಾವು ಅನ್ಕೊಂಡಿರೋ ಕೆಲಸನ ಮಾಡುತ್ತೆ. ನಿನ್ಗೇನು ತೊಂದರೆ ಆಗಲ್ಲ ಅಲ್ವಾ? ಬರಲ್ಲ ಮೀರಾ, ಖಂಡಿತ ಏನೂ ಆಗಲ್ಲ. ಈ ಮೆಡಿಸಿನ್ನ ನೀನ್ ನಂಬೋದು. ನೀನೇ ನೋಡ್ತಾ ಇರು, ನಾವು ಅನ್ಕೊಂಡಿರೋದು ಎಲ್ಲ ಸಿಗುತ್ತೆ. ಆಮೇಲೆ ನೋಡು, ನಮ್ ಲೆವೆಲ್ ಚೇಂಜ್ ಆಗುತ್ತೆ. ನಿಜ ಹೇಳ್ತಿದ್ಯಾ ತಾನೆ? ಮೀರಾ, ನಾವು ಫಾರ್ಮಸಿ ಓದಿದೀವಿ. ನನಗಷ್ಟು ಗೊತ್ತಿಲ್ಲದೆ ಈ ಮೆಡಿಸಿನ್ನ ರೆಡಿ ಮಾಡಿರ್ತೀನಾ? ಈ ಮೆಡಿಸಿನ್ನ ಎಷ್ಟು ಕಷ್ಟಪಟ್ಟು ಹಗಲು ರಾತ್ರಿ ನಿದ್ದೆಗೆಟ್ಟು ಓದಿ ರೆಡಿ ಮಾಡಿದ್ದೀನಿ. ಅದೆಲ್ಲ ವ್ಯರ್ಥ ಆಗಲ್ಲ ಮೀರಾ. ನೀನ್ ಮಿಸ್ ಮಾಡ್ತಾ ಇದ್ದೀನಿ, ನಿನ್ ಗಂಡನ್ ಕೊಡು. ಆಮೇಲೆ ನೋಡು. ಏನು ಯೋಚನೆ ಮಾಡ್ತಾ ಇದೀಯ ಮೀರಾ? ಸರಿ ವಿನೀತ್, ನಾನು ಈ ಮೆಡಿಸನ್ನ ನನ್ನ ಹಸ್ಬೆಂಡ್ಗೆ ಕೊಡಿ. ಇವಾಗ ಹೇಳ್ದೆ ನೋಡು, ಇದು ಮಾತಂದ್ರೆ. ಬೇಗ ಹೊರಡು. ಇನ್ನು 1 ವಾರದಲ್ಲಿ ನೋಡ್ತಾ ಇರು, ನಿನ್ ಜೀವನ, ನನ್ ಜೀವನ, ನಿನ್ ಗಂಡನ ಜೀವನ ಎಲ್ಲ ಬದಲಾಗುತ್ತೆ. ಸರಿ ವಿನೀತ್, ನಾನು ಬರ್ತೀನಿ. ಓಕೆ.
ಹೇಳು. ನೀನ್ ಹೇಳ್ದಾಗೆ ಇಂಜೆಕ್ಷನ್ ಕೊಟ್ಟಾಯ್ತು. ಇವಾಗ ಚೆನ್ನಾಗಿ ಮಲ್ಕೊಂಡಿದ್ದಾರೆ. ಎಲ್ಲ ಹಾಗೆ ನಡೀತಿದೆ. ಸೂಪರ್ ಮೀರಾ. ಅವರು ಎದ್ದೇಳೋ ಚಾನ್ಸ್ ಇದೆಯಾ? ಇಲ್ಲ, ಅವರು ಬೆಳಗ್ಗೆ ತನಕ ಕಣ್ ಬಿಡಲ್ಲ. ಆದ್ರೆ ವಿನೀತ್ ನನ್ಗೊಂದ್ ಅನುಮಾನ. ಇಂಜೆಕ್ಷನ್ ಹಾಕಿ ಕೂಡ ಏನು ಚೇಂಜಸ್ ಗೊತ್ತಾಗ್ತಿಲ್ವೇ, ಯಾಕೆ? ನಮ್ಗಿದ್ರಲ್ಲಿ ತಾಳ್ಮೆ ತುಂಬಾ ಮುಖ್ಯ ಆಗುತ್ತೆ. ಮೆಡಿಸಿನ್ ಬಾಡಿಗೆ ಹೋಗಿ ಕಂಪ್ಲೀಟ್ ಆಗಿ ಸ್ಪ್ರೆಡ್ ಆಗೋದಿಕ್ಕೆ ಸ್ವಲ್ಪ ಆದ್ರೂ ಟೈಮ್ ಬೇಕು ಮೀರಾ. ಹೆದರ್ಕೋಬೇಡ. ಅವ್ರ ಹಳೆ ನೆನಪೆಲ್ಲ ಬದಲಾಗುತ್ತೆ. ಅವ್ರು ಯಾರು, ಎಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಆದ್ರೆ ನಾನು ಹೇಳೋ ಹಾಗೆ ಬದಲಾಗ್ತಾರೆ. ಆಗ ನೋಡು, ನಮ್ಗೆ ಲಾಭ. ಸರಿ, ನೀನ್ ಹೇಳೋದ್ ನಾನ್ ನಂಬ್ತೀನಿ. ಆದ್ರೆ ಇದು ತುಂಬಾ ರಿಸ್ಕ್ ಅನಿಸ್ತಿಲ್ವಾ? ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ? ನಮ್ಗೋಸ್ಕರ ಅಲ್ವಾ ಮೀರಾ ಮಾಡ್ತಾ ಇರೋದು. ಈಗ ಈ ಮೆಡಿಸಿನ್ ಹಳೆ ನೆನಪನ್ನ ಅಳ್ಸಾಕತ್ತೆ. ನೀನ್ ಸ್ವಲ್ಪ ಹುಷಾರಾಗಿರು. ಯಾರಿಗೂ ಅನುಮಾನ ಬರ್ದಾರ ಹಾಗೆ ನೋಡ್ಕೋ. ನಾನು ಹೇಳೋದನ್ನ ಮಾತ್ರ ಮಾಡು. ಸ್ವಲ್ಪ ದಿನದಲ್ಲೇ ಅವರು ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾರೆ. ಆಗ ನಾವು ಅನ್ಕೊಂಡಿದ್ದೆಲ್ಲ ನಡೆಯುತ್ತೆ. ಸರಿನಾ ಚಿನ್ನ? ಸರಿ, ಆದಷ್ಟು ಬೇಗ ನಾವ್ ಇದನ್ನ ಮುಗಿಸ್ಬೇಕು. ಹೇಳ್ಕೊಂಡೇ ಹೋಗ್ಬಾರ್ದು. ಖಂಡಿತ ಮುಗಿಸೋಣ, ಯೋಚನೆ ಮಾಡಬೇಡ. ಓಕೆ, ಸರಿ ಕಣೋ. ಗುಡ್ ನೈಟ್. ಮೀರಾ, ಮೀರಾ. ಏನ್ರಿ, ಏನಾಯ್ತ್ರಿ? ಏನಾಯ್ತಂತ ಗೊತ್ತಿಲ್ಲ ಮೀರಾ. ರಾತ್ರಿ ಎಷ್ಟು ಗಂಟೆಗೆ ಮಲಗ್ದಂತಾನೆ ಗೊತ್ತಿಲ್ಲ. ಯಾರೋ ಸರ್ರಾಗಿ ಹೊಡೆದಿರೋ ತರ ಮೈಕೈನು ತುಂಬಾ ನೋವಾಗ್ತಿದೆ. ಆಫೀಸಲ್ಲಿ ತುಂಬಾ ಕೆಲ್ಸ ಅಂದ್ರಲ್ವಾ, ಅದಕ್ಕೆ ನಿಮಗ್ ತುಂಬಾ ಟಯರ್ಡ್ ಆಗಿರತ್ತೆ. ಅದಕ್ಕೆ ಮಲ್ಕೊಂಡಿರ್ತೀರಾ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಸರಿನಮ್ಮ. నేనెవరు నేనెవరు దేనికి దేనికి ఇక్కడికి వచ్చాను? ఎవరో వదలరా. నేనేరా రాజా, నేనే రాజా. మీరెవరా? తోసిపోండ్రా. నేను వస్తున్నాను, రాజా వస్తున్నాడు. నేనే రాజా. మిమ్మల్ని మిమ్మల్ని వదలను, చంపేస్తాను. ನಾನು ಯಾರು? ನಾನೇ ಇಲ್ಲಿಗೆ ಬಂದೆ. ನನ್ನ ಇಲ್ಲಿ ಯಾರು ಕರ್ಕೊಂಡ್ಬಂದಿದ್ದು? నేనే రాజా, నేనే రాజా. మిమ్మల్ని అందరిని చంపేస్తాను. ఒక్కరిని వదలను. ఒక్కరు కూడా నన్ను ఓడించలేరు. నేను మిమ్మల్ని చంపేస్తాను. వదలండి, రాజా వస్తున్నాడు. వదలండి, రాజా వస్తున్నాడు. నేనే రాజా, నేనే వస్తున్నాను. మిమ్మల్ని చంపేస్తాను. ಏನ್ರಿ, ಏನಾಯ್ತು? ಕದಿರ್, ಕದಿರ್, ಏನಾಯ್ತು? ಕದಿರ್, ಏನಾಯ್ತು? ಎದ್ದೇಳಿ ಕದಿರ್. ಏನಾಯ್ತು ಕದಿರ್? ಕದಿರ್, ಎದ್ದೇಳಿ. ಹೇಳ್ಬಿರಾ, ಏನಾಯ್ತು?
ವಿನೀತ್, ಇಲ್ಲಿ ಏನೇನೋ ನಡೀತಿದೆ. ಅವ್ರಿವಾಗ ದಿಢೀರ್ ಅಂತ ತೆಲುಗುಲ್ ಮಾತಾಡಿದ್ರು, ಯಾವುದೋ ರಾಜನ್ ತರ ಮಾತಾಡಿದ್ರು. ಇಂಜೆಕ್ಷನ್ ವರ್ಕ್ ಆಗ್ತಿದೆ ಅನ್ಸುತ್ತೆ. ಸೂಪರ್ ಮೀರಾ, ಇದು ಆರಂಭ ಅಷ್ಟೇ. ಮೆಡಿಸಿನ್ ನಿನ್ ಗಂಡನ ಹಳೆ ನೆನ್ಪುಗಳನ್ನ ಮತ್ತೆ ನೆನಪಿಸ್ತಾ ಇದೆ. ಇನ್ ಸ್ವಲ್ಪ ಡೋಸ್ ಕೊಟ್ರೆ ಸಾಕು, ಆಮೇಲೆ ಅವರು ತಾನಾಗೆ ಆ ಕಾಲದ ರಾಜ ಆಗಿ ಬದಲಾಗ್ತಾರೆ. ಆದ್ರೆ ದಿಢೀರ್ ಅಂತ ಅವ್ರ ಈ ತರ ಎಲ್ಲ ಆಡ್ತಿರೋದು ನಂಗೆ ತುಂಬಾ ಭಯ ಆಗ್ತಿದೆ ವಿನೀತ್. ಅದೇ ಮೀರಾ ಮೆಡಿಸಿನ್ ಶಕ್ತಿ. ಹೆದರ್ಕೋಬೇಡ, ಎಲ್ಲ ನಾವು ಅಂದ್ಕೊಂಡಿದ್ದ ಹಾಗೆ ಆಗುತ್ತೆ. ವಿನೀತ್, ಏನೋ ನರಳು ಶಬ್ದ ಕೇಳಿಸ್ತಿದೆ, ನಾನು ಆಮೇಲೆ ಮಾಡ್ತೀನಿ. ಸರಿ ಮೀರಾ. ಕದಿರ್, ಏನಾಯ್ತು? ಮೀರಾ, ನಾನೇನು ಮಾತಾಡ್ತಾ ಇದ್ದೆ? ಏನೋ ಮಾತಾಡ್ದೆ, ಆಮೇಲೆ ಏನೈತೆ ಅಂತ ಗೊತ್ತಿಲ್ಲ. ಆ ತರ ಎಲ್ಲ ಏನು ಇಲ್ಲ ರೀ, ನೀವು ಮಾತಾಡ್ತಾನೆ ಇದ್ರಿ, ದಿಢೀರ್ ಅಂತ ಕೆಳಗ್ ಬಿದ್ದೋದ್ರಿ. ನನ್ಗೆಷ್ಟು ಭಯ ಆಯ್ತು ಗೊತ್ತಾ? ಎಲ್ಲ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಆಫೀಸಲ್ಲಿ ಯಾವಾಗ್ಲೂ ಕೆಲ್ಸ ಅಂತಿರ್ತೀರಾ, ಮತ್ತೆ ನಿಮಗ್ ಟಯರ್ಡ್ ಆಗಲ್ವಾ? ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ಬನ್ನಿ, ಮೊದ್ಲು ಆರೋಗ್ಯ ಮುಖ್ಯ, ಆರೋಗ್ಯ ನೋಡ್ಕೋಬೇಕು. ಇದಳಿ, ನಿಧಾನವಾಗಿ. ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ತಗೊಳ್ಳಿ. ಏನ್ರಿ, ಆಫೀಸ್ ಹೊರಟಿಲ್ವಾ? ಟೈಮ್ 9 ಗಂಟೆ ಆಯ್ತು. ಹೊರಡ್ರಿ ಮೊದ್ಲು. ಇಲ್ಲ ಮೀರಾ, ಇವತ್ತು ನನ್ನ ಆಫೀಸ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ. ತುಂಬ ಟಯರ್ಡ್ ಆಗಿದೆ. ಇವತ್ತು ಲೀವ್ ಹಾಕೋಣಂತಿದ್ದೀನಿ. ಏನ್ರಿ ಈ ತರ ಹೇಳ್ತೀರಾ? ಹೋದ್ ತಿಂಗ್ಳೇ ತುಂಬಾ ರಜಾ ಹಾಕಿದ್ದೀರಾ. ಈ ತರ ಮೇಲ್ ರಜಾ ಹಾಕಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಎದ್ದೇಳಿ ಹೊರಡಿ. ಇಲ್ಲ ಮೀರಾ, ಇವತ್ತು. ಅರೆ ಬನ್ನಿ ಎಂದೆ ಅಲ್ವಾ? ಇಲ್ಲ ಮೀರಾ, ನಾನು ಹೊರಡಿ. ಹೊರಡ್ರಿ. ಸರಿ, ಹೋಗ್ತೀನಿ. ಯಾರಿರ್ಬಹುದು? ಆಫೀಸ್ಗೆ ಹೋದವ್ರೇನಾದ್ರೂ ವಾಪಸ್ ಬಂದ್ಬಿಟ್ರಾ? ಛೇ, ಹಾಯ್. ಏಯ್, ನೀನ್ ಯಾಕೋ ಇಲ್ಲಿ ಬಂದೆ? ಏಯ್, ನೀನ್ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಏಯ್, ಕೇಳ್ತಿದ್ದೀನಿ ತಾನೆ. ಯಾವಾಗ್ಲೂ ಮಾಡೋ ತರ ಫೋನಲ್ಲಿ ಮಾತಾಡುತ್ತಾನೆ. ಯಾಕೆ ಇಲ್ಲಿಗೆ ಬಂದೆ? ನೀನ್ ನೋಡ್ಬೇಕು ಅನ್ನಿಸ್ತು ಚಿನ್ನ, ಅದಕ್ಕೆ ಬಂದೆ. ಅದ್ ಸರಿ, ನಿನ್ ಗಂಡಂಗ್ ನಮ್ಮ ಮೇಲೆ ಅನುಮಾನ ಬಂದಿಲ್ಲ ತಾನೆ? ಇಲ್ವೇ ಇಲ್ಲ ವಿನೀತ್, ಅವ್ರು ತುಂಬಾ ಮಾಮೂಲಿಯಾಗೇ ಇದ್ದಾರೆ. ಸಂದೇಹ ಬರೋ ಯಾವ ಸೂಚನೆನೂ ಇಲ್ಲ. ಓಕೆ, ಸೂಪರ್. ಏಯ್, ಬೇಗ ನೀನ್ ಒಳಗೋಗಿ ಬಚ್ಚಿಟ್ಕೋ. ಹೋಗು. ಎಲ್ಲೋ ಹೋಗು. ಎಲ್ಲೇ ಹೋಗೋದು? ಹೋಗು, ನಿನ್ನ- ಬಾಗಿಲು ಮುಚ್ಕೋ. ಇರು, ಆಯ್ತು. ಏನ್ರಿ,
ಆಫೀಸ್ಗೆ ಹೋದ್ರಿ ಮತ್ತೆ ವಾಪಸ್ ಬಂದ್ಬಿಟ್ರಿ? ಏನಾದ್ರೂ ಮರ್ತೋದ್ರೆ ಹೇಗೆ? ಏನ್ರಿ, ಏನಾಯ್ತ್ರಿ? ಅದು ಏನಿಲ್ಲ ಮೀರಾ, ಆಫೀಸ್ಗೆ ಹೋಗಿದ್ನಲ್ವಾ, ತುಂಬ ಟಯರ್ಡ್ ಆಗಿತ್ತು, ಅದಕ್ಕೆ ಮತ್ತೆ ಬಂದೆ. ಏನ್ರಿ, ಬೆಡ್ರೂಮಿಗೆ ಬೇಡ ರೀ, ಇಲ್ಲೇ ಕುತ್ಕೊಳ್ಳಿ, ನಾನು ನಿಮಗೆ ನೀರು ತರ್ತೀನಿ, ಕುತ್ಕೊಳ್ಳಿ. ಏ ಹೊರಗೆ ಹೋಗು, ಏ ಹೋಗು. ಏನ್ರಿ, ಮೊದಲು ನೀರು ಕುಡೀರಿ. ನಾನು ಹೋಗಿ ರೆಸ್ಟ್ ಮಾಡ್ತೀನಿ. ಅಬ್ಬಾ, ಅಬ್ಬಾ, ಬದುಕೊಂಡೆಪ್ಪ ದೇವ್ರೆ. ఏయ్, నేను రాజా వచ్చినాను. యుద్ధానికి తయారు చేయండి. నేను త్వరగా వస్తున్నాను, మీ అందరిని చంపేస్తున్నాను. మళ్ళీ రారా. నా రాజ్యం. ಯಾರು ನನ್ನ ತಡಿಬೇಡಿ. ನನ್ನ ಖಡ್ಗ ರಣರಂಗಕ್ಕೆ ಊದಿ ಕಹಳೆ. 8 ದಿಕ್ಕಿನಲ್ಲೂ ಪ್ರತಿಧ್ವನಿಸಲಿ ನನ್ನ ಧ್ವನಿ. ನಾನೇ ರಾಜ. ಕದರ್, ಏನಾಯ್ತು ಕದರ್? ಎದ್ದೇಳಿ ಕದರ್. ಹೇಳು ಮೀರಾ. ವಿನೀತ್, ವಿನೀತ್, ಏನಾಯ್ತು ಮೀರಾ? ಯಾಕೆ ಅಳ್ತಾ ಇದೀಯಾ? ಕದರ್, ಕದರ್ಗೆ ಏನಾಯ್ತು? ಕದರ್ ಸತ್ತು ಹೋದ್ರು ವಿನೀತ್. ಏನ್ ಹೇಳ್ತಾ ಇದೀಯಾ? ಏನಾಯ್ತು ಸರಿಯಾಗಿ ಹೇಳು. ನಿನ್ ಗಂಡಂಗ್ ನಿನ್ ಮೇಲೆ ಡೌಟ್ ಬಂತ? ಅದಕ್ಕೆ ನೀನೇ ಅವನ ಸಾಯಿಸ್ಬಿಟ್ಯಾ? ಇಲ್ಲ, ಸಂದೇಹ ಏನೂ ಬರ್ಲಿಲ್ಲ. ದಿಢೀರ್ ಅಂತ ಏನೋ ತೆಲುಗಲ್ಲಿ ಮಾತಾಡಿದ್ರು, ಹಾಗೆ ನಾನ ಇಲ್ದಂಗಾಗಿ ಸತ್ತೋದ್ರು. ಈಗ ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ವಿನೀತ್. ಏನ್ ಹೇಳ್ತಾ ಇದೀಯ ಮೀರಾ? ಒಂದ್ ವೇಳೆ ನಾನು ಕೊಟ್ಟ ಮೆಡಿಸಿನ್ನ ಜಾಸ್ತಿ ಕೊಟ್ಬಿಟ್ಯಾ? ಇಲ್ಲ, ನಾನ್ ಜಾಸ್ತಿ ಏನು ಕೊಟ್ಟಿಲ್ಲ, ಸರಿಯಾಗಿ ಕೊಟ್ಟೆ. ಆದ್ರೆ ಇದು ಹೇಗಾಯ್ತು ಅಂತ ನಂಗೆ ಗೊತ್ತಿಲ್ಲ. ಸರಿ ಮೀರಾ, ಇಲ್ಲಿ ನೋಡು, ನೀನ್ ಅಳ್ಬೇಡ. ಇವಾಗ ನಾವೇನ್ ಮಾಡ್ದು ಅಂತ ಯೋಚನೆ ಮಾಡಿ ಹೇಳ್ತೀನಿ.
ಏನೇ ಆದ್ರೂ ಫಸ್ಟ್ ನಿನ್ ಗಂಡನ ಬಾಡಿ ಅಲ್ಲಿ ಇರಲೇಬಾರ್ದು. ಅದನ್ನ ಬೇಗ ಕ್ಲಿಯರ್ ಮಾಡಬೇಕು. ನಾನೀಗಲೇ ಬರ್ತೀನಿ. ನೀನ್ ಅಲ್ಲೇ ಇರು ಮೀರಾ, ಭಯ ಪಡ್ಬೇಡ. ಬೇಗ ಬಾ ವಿನೀತ್, ನಂಗೆ ತುಂಬಾ ಭಯ ಆಗ್ತಿದೆ. ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇದಾಗೋ ಹಾಗೆ ಮಾಡಿದ್ದೆ ನಾನಲ್ವಾ? ಮೀರಾ, ಏನ್ ಮಾಡ್ತಾ ಇದೀಯಾ? ಹೊರಗಡೆ ನಿಂತ್ಕೊಂಡು ಅಳ್ತೀಯಾ? ಮೊದಲು ಬಾಡಿ ಕ್ಲಿಯರ್ ಮಾಡೋಣ. ಬಾ ಬಾ. ಬಾಡಿ ಎಲ್ಲಿದೆ? ಒಳಗಿದೆ. ಓ ಮೈ ಗಾಡ್. ಇಲ್ಲಿ ನೋಡು ವಿನೀತ್, ಹೇಗ್ ಮಲಗಿದ ನೋಡು. ಅಳೋದ್ ನಿಲ್ಲಿಸ್ತೀಯಾ? ಈ ಬಾಡಿನ ಡಿಸ್ಮಿಸ್ ಮಾಡ್ಬೇಕು, ಇಲ್ದಿದ್ರೆ ಇಬ್ರು ಸಿಕ್ಕಾಕೋತೀವಿ. ಅಯ್ಯೋ ಕದೀರ್. ಹೇಯ್, ಒಂದ್ ನಿಮಿಷ ಇರು. ಕದೀರ್, ಕದೀರ್. ಮೀರಾ, ಇದನ್ನ ಹಿಡ್ಕೋ. ಹೊತ್ಸು. ಫಸ್ಟ್ ಈ ಬಾಡಿನ ತಗೊಂಡು ಹೋಗ್ಬೇಕು. ಕದೀರ್, ಕದೀರ್ ಎಲ್ಲಿದ್ದಾನೆ? ಹೇಳು, ಕದೀರ್ ಎಲ್ಲಿ? ಆಫೀಸಲ್ಲಿ ನಡೆದಂತ ಲಂಚದ ವಿಚಾರದ ಬಗ್ಗೆ ಅವ್ರ ಹತ್ರ ವಿಚಾರಣೆ ಮಾಡಬೇಕು. ಎಲ್ಲಿದ್ದಾರೆ? ಅವರು ಸೂಸೈಡ್ ಮಾಡ್ಕೊಂಡ್ಬಿಟ್ರು ಸರ್. ಇಲ್ಲಿ ನೋಡಿ ಸರ್, ಡೆಡ್ ಬಾಡಿ. ಏನಮ್ಮ ಕತೆ ಹೊಡಿತಾ ಇದ್ಯಾ? ನನ್ನ ಹತ್ರನೇ ಕತೆಗಳ? ಕದೀರ್ ಅಂಥ ವ್ಯಕ್ತಿ ಅಲ್ವೇ ಅಲ್ಲ. ಅವನು ಸಿಕ್ಕಾಪಟ್ಟೆ ಬುದ್ಧಿವಂತ. ದುಡ್ಡಿನ ವಿಷಯದಲ್ಲಿ ಫ್ರಾಡ್ ಮಾಡಿದ್ರು ಕೂಡ ಭಯದಲ್ಲಿ ಅವನು ಎಲ್ಲಾದ್ರೂ ಓಡ್ ಹೋಗ್ಬೋದು. ಆದ್ರೆ ಓಡ್ ಹೋದ್ರು ಕೂಡ ಸಾಯೋ ಮಟ್ಟಕ್ಕೆಲ್ಲ ಅವನು ಮುಠಾಳ ಅಲ್ಲ. ಹೇಳು, ನಿಜವಾಗ್ಲೂ ಏನ್ ನಡೀತು ಅನ್ನೋದು ಹೇಳು. ತಪ್ಪಾಗಿ ಏನೋ ನಡೆದಿದೆ. ಹೇ, ನಿಜ ಹೇಳೋಲೇ. ಸರ್, ನಾನು ನಿಜಾನೇ ಹೇಳ್ತಿದ್ದೀನಿ ಸರ್. ಅವರು ರಾತ್ರಿ ಎಲ್ಲ ತುಂಬಾ ಮನ್ಸು ಬೇಜಾರು ಮಾಡ್ಕೊಂಡಿದ್ರು. ನಾನು ತಪ್ಪು ಮಾಡಿಬಿಟ್ಟೆ, ನಂಗೆ ಜೀವನನೇ ಬೇಡ ಅಂತ ಹೇಳ್ತಿದ್ರು ಸರ್. ನಾನು ಎಷ್ಟೋ ಸಮಾಧಾನ ಮಾಡಿದೆ, ಆದರೆ ಅವ್ರು ಕೇಳಲೇ ಇಲ್ಲ. ಕೊನೆಗೆ ಈ ಥರ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಕೊನೆಗೆ ನಾನು ನನ್ನ ಕಾಲೇಜ್ ಫ್ರೆಂಡ್ ವಿನೀತ್ ಹತ್ರ ಹೆಲ್ಪ್ ಕೇಳಿದೆ ಸರ್. ನಿಜ ಹೇಳ್ಬಿಡಿ, ಇಲ್ಲ ಅಂದ್ರೆ ನಿಮ್ಮಿಬ್ರು ಸರಿಯಾಗಿ ಮೂಟೆ ಕಟ್ಟಿ ಒಳಗ್ ಹಾಕ್ಬಿಡ್ತೀನಿ. ಅವಾಗಿಬ್ರಿಗೂ ಸರಿಯಾಗಿ ಅವಮಾನ ಆಗುತ್ತಷ್ಟೇ. ನಿಜ ಹೇಳು. ಹೇಳ್ತೀಯೋ? ಏಯ್ ಸರ್, ನಮ್ಮನ್ನು ಏನು ಮಾಡಬೇಡಿ ಸರ್. ನಾನು ನಿಜ ಹೇಳ್ತೀನಿ ಸರ್. ನಾನು ವಿನೀತ್ ಕಾಲೇಜಲ್ಲಿ ಒಟ್ಟಿಗೆ ಓದಿದ್ವಿ ಸರ್. ಒಬ್ಬ ಮನುಷ್ಯನ್ಗೆ 7 ಜನ್ಮ ಅಂತ ಹೇಳ್ತಾರೆ. ಇದು ಎಷ್ಟನೇ ಜನ್ಮ ಅಂತ ಕಂಡುಹಿಡಿಯಕ್ಕೆ ಒಂದು ಮೆಡಿಸನ್ನ ಇಬ್ರು ಸೇರಿ ಕಂಡುಹಿಡಿದ್ವಿ ಸರ್. ಆ ಮೆಡಿಸನ್ನ ನನ್ನ ಹಸ್ಬೆಂಡ್ ಕೊಟ್ಟು ಪ್ರಯೋಗ ಮಾಡಿದೆ ಸರ್. ಏನಾಯ್ತು ಗೊತ್ತಿಲ್ಲ, ಅವ್ರ ಈ ತರ ಆಗೋಯ್ತು. ಇದೆಲ್ಲ ನಿಜನಾ? ನಿಜ ಏನೋ? ಸರ್ 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 ಮಿಕ್ಕಿದ ಸತ್ಯ ನಾನು ಹೇಳ್ತೀನಿ ಸರ್. ಪ್ಲೀಸ್ ಸರ್. ಸರ್, ಮೆಡಿಸಿನ್ ಕಂಡು ಹಿಡಿದಿದ್ದೇನೋ ಸತ್ಯ ಸರ್. ಆದ್ರೆ ಆ ಮೆಡಿಸನ್ನ ಚೆಲ್ಲಿ ಅದರೊಳಗೆ ಸ್ಲೋ ಪಾಯ್ಸನ್ ಹಾಕಿದೆ ಸರ್. ಏನೋ ಮಾಡ್ದೆ ನೀನು?
ಯಾಕೋ ಹೀಗ್ ಮಾಡ್ದೆ? ಅಯ್ಯೋ ಸರ್, ನಾನು ಕಾಲೇಜಿಂದ ಮೀರಾನ್ ಲವ್ ಮಾಡ್ತಾ ಇದ್ದೀನಿ. ಅವಳನ್ನೇ ಮದ್ವೆ ಮಾಡ್ಕೋಬೇಕು ಅನ್ಕೊಂಡೆ, ಆದ್ರೆ ದಿಢೀರಂತ ಇವ್ರ ಜೊತೆ ಇವಳು ಮದ್ವೆ ಆಯ್ತು. ಇದಕ್ಕೆ ಹೇಗೆ ಸೇಡ್ ತೀರಿಸ್ಕೋಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ಈ ಥರ ಮೆಡಿಸಿನ್ನ ಕಂಡು ಹಿಡಿಬೇಕು ಅಂತ ನನ್ನ ಹತ್ರ ಹೆಲ್ಪ್ ಕೇಳಿದ್ಲು. ಇದೇ ಸರಿಯಾದ ಸಮಯ ಅಂತ ನಾನು ತಪ್ಪಾಗಿ ಯೂಸ್ ಮಾಡಿಕೊಂಡೆ. ವಿಷದಿಂದಾನೇ ಕದಿರ್ ಸತ್ತು ಹೋಗಿದ್ದೆ ಸರ್. ರಿಸರ್ಚ್ ಮಾಡ್ತೀನಿ ಅಂತ ಹೇಳ್ಕೊಂಡು ಹೀಗೆಲ್ಲ ಮಾಡ್ಬೋದೇನೋ? ಮಾಡಬಾರ್ದು ಸರ್, ಇದೆಲ್ಲ ಮೂಢನಂಬಿಕೆ ತಾನೇ. ತಪ್ಪು. ಸಾರಿ ಸರ್. ಕರೆಕ್ಟಾಗಿ ಹೇಳಿದ್ರಿ ಬೈರೇಗೌಡ್ರೆ. ಏನ್ ನೋಡ್ತಿದ್ಯಾ? ನೀನು ಮೀರಾ ಮಾತಾಡ್ತಿರೋದನ್ನ ನಾನು ಕೇಳಿಸ್ಕೊಂಡೆ ಕಣೋ. ಯಾಕೆ ಭಯ ಪಡ್ತಾ ಇದೀಯಾ? ಹೆದರ್ಬೇಡ, ನಿನ್ ಕನ್ಸು ನನ್ಸಾಗುತ್ತೆ ಮೀರಾ. ಈ ಮೆಡಿಸಿನ್ ನಿನ್ ಗಂಡನ್ಗೆ ದಿನ ರಾತ್ರಿ ಅವ್ನು ಮಲ್ಕೊಂಡ್ಮೇಲೆ ಇಂಜೆಕ್ಷನ್ ಇಂದ ಕೊಡು. ಇದರಿಂದ ಏನು ಪ್ರಾಬ್ಲಮ್ ಆಗಲ್ವಾ ವಿನೀತ್? ಖಂಡಿತ ಏನೂ ಆಗಲ್ಲ. ಈ ಮೆಡಿಸಿನ್ನ ನೀನ್ ನಂಬೋದು. ನಿನ್ಗೇನು ತೊಂದರೆ ಆಗಲ್ಲ ಅಲ್ವಾ? ಖಂಡಿತ ಏನೂ ಆಗಲ್ಲ. ನೀನು ಸರಿಲ್ಲ ಅಂತ ನನಗೆ ಅವತ್ತೇ ಗೊತ್ತಾಯ್ತು. ಆದರೆ ನೀನು ಕೊಟ್ಟಿರೋ ಔಷಧಿನ ಕೆಳಗಡೆ ಹಾಕ್ಬಿಟ್ಟು ಅದರೊಳಗಡೆ ಗ್ಲೂಕೋಸ್ನ ಮಿಕ್ಸ್ ಮಾಡಿದೆ. ಅದೇ ಇವಳು ಸೂಜಿ ಹಾಕ್ಬೇಕಾರೆ ಸುಮ್ಮನೆ ಹಂಗೆ ಆ್ಯಕ್ಟಿಂಗ್ ಮಾಡಿದೆ. ತೆಲುಗಲ್ಲಿ ಮಾತಾಡಿದೆ, ಭಯಂಕರವಾಗಿ ಡ್ರಾಮಾ ಮಾಡಿದೆ. ಇದೆಲ್ಲ ಯಾಕೆ ಗೊತ್ತಾ? ನಿಮ್ಮಿಬ್ರು ರೆಡ್ ಹ್ಯಾಂಡ್ ಆಗಿ ಹಿಡಿಯೋದಕ್ಕೆ ನನ್ನ ಫ್ರೆಂಡ್ SIನ ಅದಕ್ಕೇನೆ ಕರೆದಿದ್ದು. ಏನೋ ನೋಡ್ತಾ ಇದ್ಯಾ? ಸರ್ ಬೇಡ ಸರ್, ತಪ್ಪಾಯ್ತು. ಪ್ಲೀಸ್ ಸರ್, ಕ್ಷಮಿಸ್ಬಿಡಿ ಸರ್, ದಯವಿಟ್ಟು ಸರ್. ಸರ್ ಮೀರಾ ಸರ್, ನಾನು ಕ್ಷಮೆ ಕೇಳ್ತೇನೆ ಸರ್. ಸರ್ ಪ್ಲೀಸ್ ಸರ್, ನನ್ನ ಲೈಫ್ ಹಾಳಾಗುತ್ತೆ ಸರ್. ಸರ್ ಪ್ಲೀಸ್ ಸರ್, ದಯವಿಟ್ಟು ನನ್ನ ಮಾತು ಕೇಳಿ ಸರ್. ಏನ್ರಿ, ನನ್ನ ಕ್ಷಮಿಸ್ಬಿಡ್ರಿ ಪ್ಲೀಸ್, ನನ್ನ ಕ್ಷಮಿಸ್ಬಿಡ್ರಿ. ನಂಗೆ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ ರೀ. ದಯವಿಟ್ಟು ಇನ್ಯಾವತ್ತೂ ಹಿಂಗೆ ಮಾಡಲ್ಲ. ಪ್ಲೀಸ್ ರೀ, ನನ್ನ ಕ್ಷಮಿಸ್ಬಿಡಿ.